Hi students, welcome to the 9th session of this Fundamentals of Information Technology. In this session, we are going to discuss about working with folders and mouse properties. ಈ ಫಂಡಮೆಂಟಲ್ಸ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಈ ಅವಧಿಯಲ್ಲಿ ನಾವು ಫೋಲ್ಡರ್ಸ್ ಜೊತೆ ಯಾವ ರೀತಿ ವರ್ಕ್ ಮಾಡುವಂಥದ್ದು, ಅದರ ಜೊತೆಗೆ ಮೌಸ್ನ ಬೇರೆ ಬೇರೆ ಪ್ರಾಪರ್ಟೀಸ್ ಸೆಟ್ ಮಾಡುವಂಥದ್ದು ನೋಡೋಣ. First, we will see what is a folder and the few basics of folders. Already we have discussed in this. In my computer discussion, we told folder is nothing but the collection of files. It is a way of organizing files in the computers. ನಿಮ್ಮ ಕಂಪ್ಯೂಟರ್ಸ್ ನೀವು ಫೈಲನ್ನು ವ್ಯವಸ್ಥಿತವಾಗಿ ಇಡುವಂತಹ ಒಂದು ವ್ಯವಸ್ಥೆ ಅದು. ಅದನ್ನು ನಾವು ಫೋಲ್ಡರ್ ಅಂತ ಹೇಳ್ತೇವೆ. ಫೋಲ್ಡರ್ ಅಂದರೆ ಅದು ಫೈಲ್ಸ್ಗಳ ಸಂಗ್ರಹ. ಇಟ್ ಈಸ್ ದ ಕಲೆಕ್ಷನ್ ಆಫ್ ಫೈಲ್ಸ್. ಬೇಸಿಕಲಿ ಅ ಫೋಲ್ಡರ್ ಈಸ್ ರೆಪ್ರೆಸೆಂಟೆಡ್ ಯೂಸಿಂಗ್ ಯೆಲ್ಲೋ ಐಕಾನ್. ಯೆಲ್ಲೋ ಐಕಾನ್ ಮೂಲಕ ಫೋಲ್ಡರ್ ರೆಪ್ರೆಸೆಂಟ್ ಮಾಡ್ತಾರೆ. ಆ ಫೋಲ್ಡರ್ ಮೇ ಕಂಟೈನ್ ಫೋಲ್ಡರ್ಸ್ ಇನ್ ಇಟ್ ವಿಚ್ ಆರ್ ಕಾಲ್ಡ್ ಆಸ್ ಸಬ್ ಫೋಲ್ಡರ್ಸ್. ಒಂದು ಫೋಲ್ಡರ್ ಒಳಗೆ ಇನ್ನೂ ಹಲವಾರು ಫೋಲ್ಡರ್ಗಳು ಬರ್ಬೋದು, ಅದನ್ನು ನಾವು ಸಬ್ ಫೋಲ್ಡರ್ಸ್ ಅಂತ ಹೇಳ್ತೀವಿ. ಪ್ರತಿಯೊಂದು ಫೋಲ್ಡರ್ ಕೂಡ ಅದರದೇ ಆದಂಥ ಹೆಸರಿರಬೇಕಾಗುತ್ತೆ. ನಾವು ಅದು ಫೋಲ್ಡರ್ ಕ್ರಿಯೇಟ್ ಮಾಡಬೇಕಾದ್ರೆ ಆ ಟೈಮಲ್ಲಿ ಅದಕ್ಕೆ ಹೆಸರನ್ನು ಕೊಡ್ತೀವಿ. ಈಚ್ ಫೋಲ್ಡರ್ ಇನ್ ಅ ವಿಂಡೋ ಈಸ್ ಐಡೆಂಟಿಟಿ ಬೈ ಎ ನೇಮ್. ವಿ ಐಡೆಂಟಿಫೈ ಫೋಲ್ಡರ್. ನೀವು ಯಾವಾಗ ಬೇಕಾದರೂ ಕೂಡ ನಿಮ್ಮ ಫೈಲ್ಸ್ ಅಥವಾ ಫೋಲ್ಡರ್ಸನ್ನು ಓಪನ್ ಮಾಡಬೇಕಾದ್ರೆ ಈ ಹೆಸರಿನ ಮುಖಾಂತರ ಅದನ್ನು ನೀವು ಓಪನ್ ಮಾಡುವಂಥದ್ದು ಅಥವಾ ಅದನ್ನು ವ್ಯೂ ಮಾಡುವಂಥದ್ದು. ನೆಕ್ಸ್ಟ್ ವಿ ವಿಲ್ ಸಿ ಹೌ ಟು ಕ್ರಿಯೇಟ್ ಅ ಫೋಲ್ಡರ್. ಫಸ್ಟ್ ಲೆಟ್ ಅಸ್ have a brief explanation to the folder operations, then we have a demo about this. Yes, we will see folder nu create ಮಾಡುವಂಥದ್ದು ಯಾವ ರೀತಿಯಲ್ಲಿ. there are 3 ways, 3 ಮೆಥಡ್ಸ್ ಇರುವಂಥದ್ದು. ನೀವು ಟೂಲ್ ಬಾರ್ ಯೂಸ್ ಮಾಡ್ಕೊಂಡು ಕೂಡ ಮಾಡ್ಬೋದು. ಸೆಕೆಂಡ್ ಮೆಥಡಲ್ಲಿ ನೀವು ರೈಟ್ ಕ್ಲಿಕ್ ಕೂಡ ಯೂಸ್ ಮಾಡ್ಕೊಳ್ಬೋದು. ಥರ್ಡ್ ಮೆಥಡಲ್ಲಿ ನೀವು ಫೈಲ್ ಮೆನು ಯೂಸ್ ಮಾಡಿಕೊಂಡು ಕೂಡ ಮಾಡುವಂಥದ್ದು. ಸಿ ದೀಸ್ ಆರ್ ದ ಡಿಫರೆಂಟ್ methods you can use for creating the folders. Let us see one by one. First method, using toolbars. ನೀವು ನಿಮ್ಮ ಟೂಲ್ಬಾರ್ ನೋಡಿದರೆ ನಿಮಗೆ ನ್ಯೂ ಫೋಲ್ಡರ್ ಅಂತ ಒಂದು ಐಕಾನ್ ಅಥವಾ ಆಪ್ಷನ್ಸ್ ಇರುವಂಥದ್ದು. ನೀವು ಅದನ್ನು ಕ್ಲಿಕ್ ಮಾಡಿದರೆ ಸಾಕಾಗುತ್ತೆ, ಒಂದು ಹೊಸ ಫೋಲ್ಡರ್ ಕ್ರಿಯೇಟ್ ಆಗುತ್ತೆ. ಕ್ಲಿಕ್ ಆನ್ ದ ನ್ಯೂ ಫೋಲ್ಡರ್ ಆಪ್ಷನ್ ಆನ್ ಟೂಲ್ಬಾರ್. ಆ ನ್ಯೂ ಫೋಲ್ಡರ್ ಈಸ್ ಕ್ರಿಯೇಟೆಡ್. ಯು ಹ್ಯಾವ್ ಟು ಟೈಪ್ ದ ನೀವು ಅದಕ್ಕೆ ಹೆಸರನ್ನು ಕೊಡಬೇಕಾಗುತ್ತೆ. ನೆಕ್ಸ್ಟ್ ಪ್ರೆಸ್ ಎಂಟರ್. a folder is created. As you seen on the screenshot, ನಿಮಗೆ ಒಂದು ಫೋಲ್ಡರ್ ಕ್ರಿಯೇಟ್ ಆಗಿದೆ. ಅದರ ಜೊತೆಗೆ ಅದಕ್ಕೆ ಬೈ ಡಿಫಾಲ್ಟ್ ಆಗಿ ನ್ಯೂ ಫೋಲ್ಡರ್ ಅಂತ ಹೆಸರು ಬರುವಂಥದ್ದು. ನೆಕ್ಸ್ಟ್ ಸೆಕೆಂಡ್ ಮೆಥಡ್, ಯೂಸಿಂಗ್ ಫೈಲ್ ಮೆನು. ಯು ಕ್ಯಾನ್ ಇವನ್ ಆಲ್ಸೋ ಡೂ ದ್ಯಾಟ್. ಕ್ಲಿಕ್ ಆನ್ ಫೈಲ್ ಮೆನು, ಸೆಲೆಕ್ಟ್ ನ್ಯೂ. ನೀವು ಫೈಲ್ ಮೆನು ಮೇಲೆ ಕ್ಲಿಕ್ ಮಾಡಿಕೊಂಡು ಸೆಲೆಕ್ಟ್ ಮಾಡುವಂಥದ್ದು ನ್ಯೂ ಅಂತ ಆಪ್ಷನ್ಸನ್ನು. ನ್ಯೂ ಅಲ್ಲಿ ಇನ್ನೊಂದು ಸಬ್ ಮೆನು ನಿಮಗೆ ಕ್ರಿಯೇಟ್ ಆಗುತ್ತೆ. ಆ ಸಬ್ ಮೆನುವಲ್ಲಿ ನೀವು ಫೋಲ್ಡರ್ನು ಕ್ಲಿಕ್ ಮಾಡಿದರೆ ಫೋಲ್ಡರ್ ಕ್ರಿಯೇಟ್ ಆಗುತ್ತೆ. ಬೈ ಡಿಫಾಲ್ಟ್ ನ್ಯೂ ನೇಮ್ ಅಂತ ಹೇಳುವಂತಹ ಫೋಲ್ಡರ್ ಕ್ರಿಯೇಟ್ ಆಗುತ್ತೆ. ನೀವು ಆ ಟೈಮಲ್ಲಿ ಬೇಕಾದರೆ ಹೆಸರನ್ನು ಟೈಪ್ ಮಾಡ್ಬೋದು. ಅದಕ್ಕೆ ಹೆಸರು ಕೊಟ್ಟು ನೀವು ಎಂಟರನ್ನು ಪ್ರೆಸ್ ಮಾಡಿದರೆ ಹೊಸ ಫೋಲ್ಡರ್ ಕ್ರಿಯೇಟ್ ಆಗುವಂಥದ್ದು. ನೆಕ್ಸ್ಟ್ ಇನ್ನೊಂದು ಆಪ್ಷನ್, ಯೂಸಿಂಗ್ ರೈಟ್ ಕ್ಲಿಕ್ ಆಪರೇಷನ್. ನೀವು ನಿಮ್ಮ ಮೌಸ್ನ ರೈಟ್ ಕ್ಲಿಕ್ ಮೂಲಕ ಕೂಡ ಫೋಲ್ಡರ್ನು ಕ್ರಿಯೇಟ್ ಮಾಡ್ಬೋದು. ಹೌ ಟು ಕ್ರಿಯೇಟ್ ದ್ಯಾಟ್? First, right click mouse button on the empty space. In a window, find an empty space and perform the right click using mouse button. A pop-up window or menu will appear. ಒಂದು ಮೆನು appear ಆಗುತ್ತೆ. Click on select option. Then again a sub menu will appear. In that sub menu, click on folder. The folder is created. Enter the name. Once name is entered, then press that. A new folder is created, and then you can name the new folder. See, this is the way of creating folders in your computer. You can create using right click. You can create using toolbar. You can even create using file menu.
Next we will see how to rename a folder. In order to rename a folder, you have to right click on the folder to be renamed. ನೀವು ಯಾವುದು ಫೋಲ್ಡರ್ ಇದೆ ಅದರ ಮೇಲೆ ರೈಟ್ ಕ್ಲಿಕ್ ಮಾಡಿ, ಆವಾಗ ನಿಮಗೊಂದು ಮೆನು ಅಪೇರ್ ಆಗುತ್ತೆ. ಯು ಕ್ಯಾನ್ ಸಿ ಆನ್ ಸ್ಕ್ರೀನ್ಶಾಟ್. ಸಿಂಪ್ಲಿ ಕ್ಲಿಕ್ ಆನ್ ರೀನೇಮ್ ಆಪ್ಷನ್. ರೀನೇಮ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಎಂಟರ್ ನ್ಯೂ ನೇಮ್ ಆ್ಯಂಡ್ ದೆನ್ ಪ್ರೆಸ್ ಎಂಟರ್. ಹೊಸ ಹೆಸರು ಎಂಟರ್ ಮಾಡಿ ಮತ್ತು ಎಂಟರ್ ಪ್ರೆಸ್ ಮಾಡಿ. ಅಥವಾ ಸೆಕೆಂಡ್ ಆಪ್ಷನ್ಸ್, ವಾಟ್ ಯು ಕ್ಯಾನ್ ಡೂ, you can select the folder to be renamed, go to F2 button, press F2 button from your keyboard and enter new name. A space is provided and enter new name. F2 button ನೀವು ಪ್ರೆಸ್ ಮಾಡಿದ ಕೂಡಲೇ ನಿಮಗೆ ಹೆಸರು ಎಂಟರ್ ಮಾಡೋಕ್ಕೆ ಒಂದು ಅವಕಾಶ ಬರುತ್ತೆ. ಹೆಸರು ಕ್ಲಿಕ್ ಎಂಟರ್ ಮಾಡಿ, ದೆನ್ ಪ್ರೆಸ್ ಎಂಟರ್. ಫೋಲ್ಡರ್ ವಿಲ್ ಬಿ renamed. This is the way in which you can rename the folder. Let us see these two operations first, then we will proceed in a demo. Now, I will come to the desktop. I will open my computer and I will open one more folder. Let it be some E folder. Here I am going to create the folders in different ways. First way, I am going to using the toolbar. Toolbar, you can see here number of options are there: organize, share with, burn, new folder. Click on new folder. It creates a new and empty folder. Let me click that. Now click ಮಾಡಿದೆ ನೋಡಿ. ಕ್ಲಿಕ್ ಮಾಡಿದ ಕೂಡಲೇ ಇಲ್ಲಿ ನೋಡಿ ನ್ಯೂ ಫೋಲ್ಡರ್ 3 ಅಂತ ಕ್ರಿಯೇಟ್ ಆಗಿದೆ. ಈಗ ನೀವು ಹೆಸರು ಟೈಪ್ ಮಾಡ್ಬೋದು. ನಾನೊಂದು ಫೋಲ್ಡರ್ 1 ಅಂತ ಹೆಸರು ಟೈಪ್ ಮಾಡ್ತೇನೆ, ಫೋಲ್ಡರ್ 1, ಅಥವಾ ನಿಮ್ಮ ಹೆಸರು ಕೂಡ ನೀವು ಟೈಪ್ ಮಾಡ್ಬೋದು, ಫೋಲ್ಡರ್ 1. ಎಂಟರ್ ಮಾಡ್ತೀನಿ. ಈಗ ಫೋಲ್ಡರ್ 1 ಕ್ರಿಯೇಟ್ ಆಯಿತು. ಇದು ಒಂದು ವೇ. ನೀವು ಆ ಫೋಲ್ಡರ್ ಓಪನ್ ಮಾಡಿದರೆ ಅದು ಖಾಲಿ ಇರುತ್ತೆ, ಯಾಕಂದರೆ ನೀವು ಯಾವುದೇ ಫೈಲ್ನಲ್ಲಿ ಸ್ಟೋರ್ ಮಾಡಿಲ್ಲ. ಇನ್ನೊಂದು ಮೆಥಡ್ಸ್, ಫೈಲ್ ಮೂಲಕ ಫೈಲ್ಗೆ ಹೋಗ್ಬೋದು. ನೀವು ಫೈಲಲ್ಲಿ ನ್ಯೂ ಅಂತ ಒಂದು ಆಪ್ಷನ್ ಇದೆ, ಕ್ಲಿಕ್ ಮಾಡಿ ನ್ಯೂ ಮೇಲೆ, ಅದೊಂದು ಸಬ್ ಮೆನು ಕ್ರಿಯೇಟ್ ಆಗುತ್ತೆ. ಅಲ್ಲಿ ಫೋಲ್ಡರ್ ಅಂತ ಒಂದು ಆಪ್ಷನ್ ಇದೆ, ನೀವು ಅದರ ಮೇಲೆ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿದರೆ ಇನ್ನೊಂದು ಫೋಲ್ಡರ್ ಕ್ರಿಯೇಟ್ ಆಗುತ್ತೆ. ಅಗೇನ್ ವಿತ್ ದ ಡಿಫಾಲ್ಟ್ ನೇಮ್ ನ್ಯೂ ಫೋಲ್ಡರ್. ನಾವು ಯು ನೇಮ್ ಇಟ್, ನೀವು ಅದಕ್ಕೆ ಹೆಸರನ್ನು ಟೈಪ್ ಮಾಡಿ. ನಾನು ಫೋಲ್ಡರ್ 2 ಅಂತ ಹೆಸರು ಟೈಪ್ ಮಾಡ್ತೇನೆ. ಟೈಪ್ ಮಾಡಿ ಎಂಟರ್ ಕೊಡಿ. ಇಲ್ಲಿ ಯಾವುದೇ ಸ್ಪೆಷಲ್ ಕ್ಯಾರೆಕ್ಟರ್ಸ್ ನೀವು ಯೂಸ್ ಮಾಡುವಾಗಿಲ್ಲ, ಎಕ್ಸೆಪ್ಟ್ ಸಮ್ ಫ್ಯೂ ಕ್ಯಾರೆಕ್ಟರ್ಸ್. ನೀವು ಅಂಡರ್ಸ್ಕೋರ್ ಯೂಸ್ ಮಾಡ್ಬೋದು, ಕ್ವೆಶ್ಚನ್ ಮಾರ್ಕು ಅಥವಾ ಸ್ಲ್ಯಾಶು, ಇದು ಹ್ಯಾಶು, ಯಾವುದು ಯೂಸ್ ಮಾಡುವಾಗಿಲ್ಲ. ಇನ್ನು ಮೂರನೇ ಆಪ್ಷನ್, ನಾನು ಎಂಟಿ ಸ್ಪೇಸ್ ಮೇಲೆ ನಾನು ರೈಟ್ ಕ್ಲಿಕ್ ಮಾಡ್ತೇನೆ ನೋಡಿ. ಖಾಲಿ ಜಾಗದಲ್ಲಿ ನೀವು ಫೋಲ್ಡರ್ ಮೇಲೆ ಮಾಡಬಾರ್ದು, ಖಾಲಿ ಜಾಗದಲ್ಲಿ ನೀವು ರೈಟ್ ಕ್ಲಿಕ್ ಮಾಡುವಂಥದ್ದು. ರೈಟ್ ಕ್ಲಿಕ್ ಮಾಡಿ, ಆಗೊಂದು ಪಾಪ್ ಡೌನ್ ಮೆನು ಅಪೇರ್ ಆಗಿದೆ. ಇಲ್ಲಿ ನ್ಯೂ ಆಪ್ಷನ್ ಸೆಲೆಕ್ಟ್ ಮಾಡಿಕೊಳ್ಳಿ. ನೀವು ಅಲ್ಲಿ ಮತ್ತೊಮ್ಮೆ ಫೋಲ್ಡರ್ ಅಂತ ಒಂದು ಆಪ್ಷನ್ ಇದೆ, ಫೋಲ್ಡರ್ ಕ್ಲಿಕ್ ಮಾಡಿ, ಫೋಲ್ಡರ್ ಕ್ರಿಯೇಟ್ ಆಗುತ್ತೆ. ಈಗ ನೀವು ಇದಕ್ಕೆ ಹೆಸರು ಕೊಡ್ಬೋದು. ನಾನು ಫೋಲ್ಡರ್ 3 ಅಂತ ಹೆಸರು ಕೊಡ್ತೇನೆ ನೋಡಿ. ದಿಸ್ ಇಸ್ ದ ವೇ, ದ ಡಿಫ್ರೆಂಟ್ ವೇಸ್ ಇನ್ ವಿಚ್ ಯು ಕ್ಯಾನ್ ಕ್ರಿಯೇಟ್ ದ ಫೋಲ್ಡರ್. ದೆನ್ ಯು ಕ್ಯಾನ್ ರೀನೇಮ್ ದ ಫೋಲ್ಡರ್ಸ್. ನಾನೀಗ ರೀನೇಮ್ ಮಾಡ್ತೀನಿ, 2 ವೇಲಿ ರೀನೇಮ್ ಮಾಡ್ತೀನಿ. ಈಗ ಫೋಲ್ಡರ್ 1 ಏನಿದೆ ಅದನ್ನು ನಾನು ರೀನೇಮ್ ಮಾಡ್ತೀನಿ ಫೋಲ್ಡರ್ 5 ಅಂತ ರೀನೇಮ್ ಮಾಡ್ತೀನಿ ನೋಡಿ. ಅದು ಐ ವಿಲ್ ಗಿವ್ ಸಮ್ ನೇಮ್ ಲೈಕ್ ಆದರ್ಶ್. ರೈಟ್ ಕ್ಲಿಕ್ ಆನ್ ದೀಸ್, 2 ಆಪ್ಷನ್ಸ್ ಇದೆ, ನೀವು ರೈಟ್ ಕ್ಲಿಕ್ ಮಾಡಿ, ರೀನೇಮ್ ಆಪ್ಷನ್ ಯು ಕ್ಯಾನ್ ಸಿ, ಡಿಲೀಟ್ ಕೆಳಗೆ ನೋಡಿ ರೀನೇಮ್ ಆಪ್ಷನ್ಸ್ ಇದೆ, ಕ್ಲಿಕ್ ಮಾಡಿ. ಈಗ ಇಲ್ಲಿ ಹೆಸರು ಟೈಪ್ ಮಾಡಿ, ನಿಮಗೆ ಹೆಸರು ಟೈಪ್ ಮಾಡಲಿಕ್ಕೆ ಅವಕಾಶ ಬಂದಿದೆ, ಹೆಸರು ಟೈಪ್ ಮಾಡಿ ಎಂಟರ್ ಕೊಡಿ. ನಾವು ದ ಫೋಲ್ಡರ್ 1 ಈಸ್ renamed with the name ಆದರ್ಶ್. ಅದೇ ನಾನು ಫೋಲ್ಡರ್ 2 ಅನ್ನು F2 ಬಟನ್ ಮೇಲೆ ರೀನೇಮ್ ಮಾಡ್ತೇನೆ. ಸೆಲೆಕ್ಟ್ ಮಾಡಿಕೊಳ್ಳಿ, ಸೆಲೆಕ್ಟ್ ಮಾಡಿ F2 ಬಟನ್, ನಿಮ್ಮ ಕೀಬೋರ್ಡಲ್ಲಿರುವಂತಹ F2 ಬಟನ್ ಪ್ರೆಸ್ ಮಾಡಿ. ಈಗ ನಿಮಗೆ ಹೆಸರು ಚೇಂಜ್ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ. ನಾನು ಇದನ್ನು ಈಗ ಗಣೇಶ್ ಅಂತ ಹೇಳಿ ಹೆಸರಲ್ಲಿ ಫೋಲ್ಡರನ್ನು ಸೇವ್ ಮಾಡ್ತೇನೆ. ಗಣೇಶ್ ಸೇವ್ ಆಯ್ತು ನೋಡಿ. ದಿಸ್ ಇಸ್ ದ ವೇ ವಿಚ್ ಯು ಕ್ಯಾನ್ ರೀನೇಮ್. ಒನ್ಸ್ ಯು ರೀನೇಮ್, ದರ್ name remains permanently. See, this is about the demo of that. Now let us continue with the folder operations. So you can even perform cut, copy and paste operations. ನೀವು ಬೇರೆ ಬೇರೆ ವೇಯಲ್ಲಿ ಕಟ್, ಕಾಪಿ, ಪೇಸ್ಟ್ ಆಪರೇಷನ್ಸ್ ಮಾಡ್ಬೋದು. ಯೂಶ್ವಲಿ ಕಟ್ ಆಪರೇಷನ್ ಏನು ಮಾಡುತ್ತೆ ಅಂತ ಹೇಳಿದರೆ, ನೀವು ಆಪರೇಷನ್ ಕಟ್ ಮತ್ತು ಪೇಸ್ಟ್ ಮಾಡಿದಾಗ, ಕಟ್ ಇಟ್ ರಿಮೂವ್ಸ್ ದ ಫೋಲ್ಡರ್ ಫ್ರಮ್ ಇಟ್ಸ್ original location and paste or copies to the
ನ್ಯೂ ಲೊಕೇಶನ್. ಅದೇ ನೀವು ಕಾಪಿ ಪೇಸ್ಟ್ ಮಾಡಬೇಕಾದ್ರೆ ಕಾಪಿ ಕ್ರಿಯೇಟ್ಸ್ ಅ ಡೂಪ್ಲಿಕೇಟ್, ಅದು ಡೂಪ್ಲಿಕೇಟ್ ನಕಲಿ ಫೋಲ್ಡರನ್ನು ಕ್ರಿಯೇಟ್ ಮಾಡುವಂಥದ್ದು. ಒರಿಜಿನಲ್ ಪ್ಲೇಸಲ್ಲಿರುವಂಥ ಫೋಲ್ಡರ್ ಹಾಗೇ ಇರುತ್ತೆ, ಅದೇ ರೀತಿ ಅದರ ಜೊತೆಗೆ ಹೊಸ ಪ್ಲೇಸಲ್ಲಿ ನೀವು ಎಲ್ಲಿ ಕಾಪಿ ಮಾಡ್ತೀರಿ ಅಲ್ಲಿ ಅದರ ಇನ್ನೊಂದು ಡೂಪ್ಲಿಕೇಟ್ ಕ್ರಿಯೇಟ್ ಆಗುವಂಥದ್ದು. ಇದನ್ನು ಕೂಡ ನಾವು ವಿ ಕ್ಯಾನ್ ಡೂ ಇನ್ ಡಿಫರೆಂಟ್ ವೇಸ್. ವಿಲ್ ಸಿ ಫಸ್ಟ್ ಮೆಥಡ್ ಯೂಸಿಂಗ್ ಎಡಿಟ್ ಮೆನು. ನಾವು ಅದನ್ನು ಎಡಿಟ್ ಮೆನು ಮೂಲಕ ನೋಡೋಣ ಯಾವ ರೀತಿ ಮಾಡುವಂಥದ್ದು. ಫಸ್ಟ್ ವಿಲ್ ಡೂ ಕಟ್ ಆಸ್ ವೆಲ್ ಆಸ್ ಕಾಪಿ, ಬೋತ್ ವಿಲ್ ಸಿ. ಸೆಲೆಕ್ಟ್ ದ ಫೋಲ್ಡರ್ ಟು ಬಿ ಕಾಪಿಡ್ ಆರ್ ಕಟ್. ಫಸ್ಟಿಗೆ ನೀವು ಸೆಲೆಕ್ಟ್ ಮಾಡಿ ಫೋಲ್ಡರನ್ನು ಯಾವುದನ್ನು ಕಾಪಿ ಮಾಡಬೇಕು ಅಥವಾ ಕಟ್ ಮಾಡಬೇಕು. ಕ್ಲಿಕ್ ಆನ್ ಎಡಿಟ್ ಮೆನು, ಇದು ಎಡಿಟ್ ಮೆನು ಮೂಲಕ ಮಾಡುವಂಥದ್ದು. ಎಡಿಟ್ ಮೆನುವಲ್ಲಿ ನಿಮಗೆ ಆಪ್ಷನ್ಸ್ ಇರುತ್ತೆ, ಯು ಕ್ಯಾನ್ ಸಿ ಆನ್ ದ ಸ್ಕ್ರೀನ್ ಶಾಟ್. ಕಟ್ ಅಥವಾ ಕಾಪಿ ನಿಮಗೆ ಯಾವುದು ಮಾಡಬೇಕಾಗುತ್ತೆ, ಯಾವುದಾದ್ರು ಒಂದು ಮಾಡುವಂಥದ್ದು, ಐದರ್ ಕಟ್ ಆರ್ ಕಾಪಿ, ವಿಚ್ ಎವರ್ ಯು ವಾಂಟ್ಸ್ ಯು ಕ್ಯಾನ್ ಡೂ ಇಟ್, ಬಟ್ ಒನ್ ಅಟ್ ಎ ಟೈಮ್, ಒಮ್ಮೆ ಮಾತ್ರ ಮಾಡುವಂಥದ್ದು. ನೆಕ್ಸ್ಟ್ ನೀವು ಕಟ್ ಮಾಡಿರಿ ಅಂತ ಅಂದ್ಕೊಳ್ಳೋಣ. ನೆಕ್ಸ್ಟ್ ಗೋ ಟು ದ ಲೊಕೇಶನ್ ವೇರ್ ಯು ಫೋಲ್ಡರ್ ಟು ಬಿ ಪೇಸ್ಟೆಡ್. ನೀವು ಅದನ್ನು ಎಲ್ಲಿಗೆ ಮೂವ್ ಮಾಡಬೇಕು ಅಲ್ಲಿ ಆ ಲೊಕೇಶನ್ಸ್ಗೆ ಹೋಗಿ ದೆನ್ ಕ್ಲಿಕ್ ಪೇಸ್ಟ್ ಆಪ್ಷನ್ ಇನ್ ದ ಎಡಿಟ್ ಮೆನು. ಅಲ್ಲಿ ನೆಕ್ಸ್ಟ್ ಪೇಸ್ಟ್ ಆಪ್ಷನನ್ನು ಎಡಿಟ್ ಮಾಡಿ, ಆವಾಗ ನಿಮಗೆ ಫೋಲ್ಡರ್ ವಿಲ್ ಬಿ ಮೂವ್ಡ್. ನೀವು ಕಟ್ ಮಾಡಿದರೆ ಅದು ಮೂವ್ ಆಗುತ್ತೆ, ಕಾಪಿ ಮಾಡಿದರೆ ಅದರ ಡುಪ್ಲಿಕೇಶನ್ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಮೆಥಡ್ ಈಸ್ using right click methods. You can even use the right click for this. Yes, right click on the folder to be copied or cut. Same way ನೀವು ಯಾವ ಫೋಲ್ಡರ್ ಮೇಲೆ ಕಟ್ ಅಥವಾ ಕಾಪಿ ಆಪರೇಷನ್ ಅಪ್ಲೈ ಮಾಡ್ತೀರಾ ಆ ಫೋಲ್ಡರ್ ಮೇಲೆ ರೈಟ್ ಕ್ಲಿಕ್ ಮಾಡಿ, ಆ್ಯಂಡ್ ಅ ಪಾಪ್ ಅಪ್ ಮೆನು ವಿಲ್ ಅಪಿಯರ್ ಆ್ಯಂಡ್ ಸೆಲೆಕ್ಟ್ ಕಟ್ ಆರ್ ಕಾಪಿ ಫ್ರಮ್ ದ್ಯಾಟ್ ಮೆನು. ಕ್ಲಿಕ್ ಆನ್ ದ್ಯಾಟ್ ಕಟ್ ಆರ್ ಕಾಪಿ ಡಿಪೆಂಡಿಂಗ್ ಆನ್ ಯುವರ್ ಆಪರೇಷನ್. ಓಪನ್ ದ ಲೊಕೇಶನ್ ವೇರ್ ಫೋಲ್ಡರ್ ಟು ಬಿ ಪೇಸ್ಟೆಡ್. ಅದು ಎಲ್ಲಿಗೆ ನೀವು ಅದನ್ನು ಮೂವ್ ಮಾಡಬೇಕು ಅಥವಾ ಪೇಸ್ಟ್ ಮಾಡಬೇಕು ಅದು ಲೊಕೇಶನ್ ಯಾವುದರಿಂದ ಫೋಲ್ಡರ್ ಲೊಕೇಶನ್ ಆಗಿರುತ್ತೆ. ರೈಟ್ ಕ್ಲಿಕ್ ಆನ್ ದ ಎಂಟಿ ಸ್ಪೇಸ್ ಆ್ಯಂಡ್ ಕ್ಲಿಕ್ ಆನ್ ದ ಪೇಸ್ಟ್ ಆಪ್ಷನ್. ಎಂಟಿ ಸ್ಪೇಸಲ್ಲಿ ಪೇಸ್ಟ್ ಆಪ್ಷನ್ ಕ್ಲಿಕ್ ಮಾಡಿ, ದ ಫೋಲ್ಡರ್ ವಿಲ್ ಬಿ ಕಾಪಿಡ್ ಆರ್ ಮೂವ್ ಟು ದ ನ್ಯೂ ಲೊಕೇಶನ್. ಇನ್ ದಿಸ್ ವೇ ಯು ಕ್ಯಾನ್ ಪರ್ಫಾರ್ಮ್. ನೆಕ್ಸ್ಟ್ ಒನ್ ಮೋರ್ ವೆರಿ ಫಾಸ್ಟ್ ವೇ is using the shortcut. It is a very faster way. You can use the keyboard shortcuts. First select the folder to be cut or copied. Then remember that for the cut purpose you use Ctrl plus X shortcut, or if you want to copy operations then perform Ctrl plus C. See, Ctrl plus C copy operations ಗೆ Ctrl ಮತ್ತು X ಎರಡನ್ನೂ ಕೂಡ ಜೊತೆಗೆ ನೀವು ಪ್ರೆಸ್ ಮಾಡ್ಕೊಳ್ಬೇಕಾಗುತ್ತೆ. Then go to the location, press this, then go to the location where the folder to be pasted or copied. Right click on the empty space and press Ctrl V. ನೋಡಿ ಪೇಸ್ಟ್ ಗೆ Ctrl V ಕೀಬೋರ್ಡ್ ಶಾರ್ಟ್ಕಟ್ ಅನ್ನು ಪ್ರೆಸ್ ಮಾಡಿ. The folder is copied or moved to the new location. See, this is the way in which you can perform the cut, copy and paste operations. We'll have first let us have again deleting folders, then we'll have a demo on that. See, folder will be deleted to, you can even delete. ನಿಮಗೆ ಯಾವುದಾದ್ರೂ ಫೋಲ್ಡರ್ ಅಗತ್ಯ ಇಲ್ಲ ಅಂತ ಹೇಳಿದ್ರೆ ಅದನ್ನು ಡಿಲೀಟ್ ಮಾಡ್ಕೊಳ್ಬೋದು. ಯು ಕ್ಯಾನ್ ಡಿಲೀಟ್ ದ ಫೋಲ್ಡರ್ಸ್ ವೆನ್ ಎವರ್ ಯು ರಿಕ್ವೈರ್ ಇಟ್ ನೋ ಮೋರ್. ಟು ಡಿಲೀಟ್ ದ ಫೋಲ್ಡರ್ಸ್ ಯು ಕ್ಯಾನ್, ಒನ್ಸ್ ಯು ಡಿಲೀಟ್ ದ ಫೋಲ್ಡರ್ಸ್ ನೀವು ಡಿಲೀಟ್ ಮಾಡಿದರೆ ದಟ್ ವಿಲ್ ಬಿ ಮೂವ್ ಟು ದ ರೀಸೈಕಲ್ ಬಿನ್, and until you delete from the recycle bin that will stays there, or sometimes you can restore the deleted file also. We will see that. See, folder, select the folder to be deleted. You can perform anything here. Go to file menu, select delete, first option, ಅಥವಾ ನೀವು ರೈಟ್ ಕ್ಲಿಕ್ ಮಾಡಿ ಕೂಡ ಡಿಲೀಟ್ ಅನ್ನು ಕ್ಲಿಕ್ ಮಾಡ್ಬೋದು, ಸೆಕೆಂಡ್ ಆಪ್ಷನ್, ಅಥವಾ ನೀವು ಡಿಲೀಟ್ ಬಟನ್ ಕೂಡ ಡೈರೆಕ್ಟ್ ಕೀಬೋರ್ಡಿಂದ ಪ್ರೆಸ್ ಮಾಡ್ಬೋದು. ದಿಸ್ ಈಸ್ ದ ಥರ್ಡ್ ಆಪ್ಷನ್. ನೀವು ಈ ಮೂರು ಆಪ್ಷನ್ಸಲ್ಲಿ ಯಾವುದಾದ್ರೂ ಒಂದನ್ನು ನೀವು ಮಾಡಬೇಕಾಗುತ್ತೆ. ದೆನ್ ಡಿಲೀಟ್ ಫೋಲ್ಡರ್ ಡೈಲಾಗ್ ಬಾಕ್ಸ್ ವಿಲ್ ಅಪಿಯರ್. ಅದನ್ನು ಬಂದ ಕೂಡಲೇ ಒಂದು ಡಿಲೀಟ್ ನೀವು ಕನ್ಫರ್ಮೇಷನ್ ಬರುತ್ತೆ. ಕ್ಲಿಕ್ ಆನ್ ಎಸ್, ದ ಫೋಲ್ಡರ್ ಈಸ್ ಡಿಲೀಟೆಡ್. ನೀವು ಎಸ್ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ಫೋಲ್ಡರ್ ಡಿಲೀಟ್ ಆಗುತ್ತೆ. ಸಿ, these are the different operations we have seen: cut, copy, paste and deleting folders. Let us have a demo of that. ಅದರ ಒಮ್ಮೆ ಡೆಮೋ ನಾವು ನೋಡೋಣ ವಿಂಡೋಸಲ್ಲಿ. Can I go to my computers? ಮೈ ಕಂಪ್ಯೂಟರ್ ಓಪನ್ ಮಾಡಿದ್ದೇನೆ, ಈ ಡ್ರೈವ್ ಓಪನ್ ಮಾಡಿದೆ. ನಮ್ಮ ಫೋಲ್ಡರ್ಸ್ ಆಲ್ರೆಡಿ ಇದೆ ಇಲ್ಲಿ. ಯು ಕ್ಯಾನ್ ಸಿ ದಟ್ ಗಣೇಶ್ ಅಂತ ಒಂದು ಫೋಲ್ಡರ್ ಇದೆ,
ಅದರೊಟ್ಟಿಗೆ ಫೋಲ್ಡರ್ 3 ಇದೆ. ನೆಕ್ಸ್ಟ್ ವಿ ಹ್ಯಾವ್ ಅ ಫೋಲ್ಡರ್ ಲೈಕ್ ಆದರ್ಶ್. ಈಗ ನಾನು ಇದರಲ್ಲಿ ಕೆಲವನ್ನು ಕಾಪಿ ಪೇಸ್ಟ್ ಮಾಡ್ತೀನಿ. ಫಸ್ಟ್ ಐ ವಿಲ್ ಡೂ ಕಾಪಿ ಪೇಸ್ಟ್. ಫಸ್ಟ್ ಮೆಥಡ್ ಈಸ್ ಯೂಸಿಂಗ್ ಎಡಿಟ್. ಸೆಲೆಕ್ಟ್ ಮಾಡಿ, go to edit, you have the options cut or copy. Let me first do the cut. See, shortcut key is also again here, you can do it. First I will go with edit, cut, that will be dimmed, and move the location. ನಿಮಗೆ ಎಲ್ಲಿ ಅದನ್ನು ಪೇಸ್ಟ್ ಮಾಡಬೇಕು ಅಲ್ಲಿಗೆ ಮೂವ್ ಆಗಿ. I want to copy to D drive, and here I go to edit, click on this is the location, this is the folder where I want to copy that. ಕಟ್ ಆಗಿದೆ. ಈಗ ನಾನು ಅದನ್ನು ಪೇಸ್ಟ್ ಮಾಡಬೇಕಾಗುತ್ತೆ. ಗೋ ಟು ಎಡಿಟ್ ಆ್ಯಂಡ್ ಪೇಸ್ಟ್. ಸಿ ಆದರ್ಶ್ ಈಸ್ ಮೂವ್ ಟು ಹಿಯರ್. ಇಫ್ ಯು ಸಿ ಇನ್ ದ ಇ ಡ್ರೈವ್, ನೀವು ಇ ಡ್ರೈವನ್ನು ನೋಡಿದರೆ ಇಲ್ಲಿ ಆದರ್ಶ್ ಇರೋದಿಲ್ಲ. ಯಾಕೆಂತ ಹೇಳಿದ್ರೆ ದಟ್ ಈಸ್ ರಿಮೂವ್ಡ್ ಬಿಕಾಸ್ ಐ ಅಪ್ಲೈಡ್ ಕಟ್ ಆ್ಯಂಡ್ paste option. This is one way. Next we will go with the right click method. Once again I will go to E drive. ನಾನು ಈಗ ಇಲ್ಲಿ ಕಾಪಿ ಪೇಸ್ಟ್ ಮಾಡ್ತೀನಿ ನೋಡಿ, ಯೂಸಿಂಗ್ ರೈಟ್ ಕ್ಲಿಕ್. ಸೊ ಐ ವಿಲ್ ಗೋ ಟು ದ ಒನ್ ಮೋರ್ ಫೋಲ್ಡರ್ ಗಣೇಶ್. ರೈಟ್ ಕ್ಲಿಕ್ ಆನ್ ದ್ಯಾಟ್, ಅದರ ಮೇಲೆ ರೈಟ್ ಕ್ಲಿಕ್ ಮಾಡಬೇಕಾಗುತ್ತೆ. ರೈಟ್ ಕ್ಲಿಕ್ ಆನ್ ದ್ಯಾಟ್, ದೆನ್ ಸೆಲೆಕ್ಟ್ ಕಾಪಿ, ಗೋ ಟು ಎನಿ ಫೋಲ್ಡರ್. ಯಾವುದೇ ಫೋಲ್ಡರ್ ನೀವು ಆ ಡ್ರೈವಲ್ಲಿ ಇರ್ಬೋದು, ಬೇರೆ ಡ್ರೈವಲ್ಲೂ ಇರ್ಬೋದು, ಅಥವಾ ಆ ಫೋಲ್ಡರ್ ಒಳಗೆ ಹೋಗ್ಬೋದು. ಐ ವಾಂಟ್ ಟು ಕಾಪಿ ಇಟ್ ಇನ್ ಫೋಲ್ಡರ್ 3. ಇಲ್ಲಿ ನಾನು ಕಾಪಿ ಮಾಡ್ತೇನೆ. ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಪೇಸ್ಟ್ ಮಾಡಿ. ನಾವು ಗಣೇಶ್ ಈಸ್ ಕ್ರಿಯೇಟೆಡ್ ಹಿಯರ್. ಅಟ್ ದ ಸೇಮ್ ಟೈಮ್ ಯು ಕ್ಯಾನ್ ಸಿ ಗಣೇಶ್ ಈಸ್ ರಿಟೇನ್ಡ್ ಹಿಯರ್. ಅಂದರೆ ಇಟ್ ಕ್ರಿಯೇಟ್ಸ್ ದ ಡುಪ್ಲಿಕೇಟ್. ನೀವು ಎಲ್ಲಿ ಕಾಪಿ ಮಾಡ್ತೀರಿ ಅಲ್ಲಿ ಇರುತ್ತೆ, ಎಲ್ಲಿಂದ ಕಾಪಿ ಮಾಡ್ತೀರಿ ಅಲ್ಲಿ ಇರುತ್ತೆ. ದಿಸ್ ಈಸ್ ಯೂಸಿಂಗ್ ರೈಟ್ ಕ್ಲಿಕ್ ಆಪ್ಷನ್ಸ್. ಇನ್ನೊಂದು ನಿಮಗೆ ಫಾಸ್ಟ್ ಆಪ್ಷನ್ ಅಂತ ಹೇಳಿದರೆ ಶಾರ್ಟ್ಕಟ್ ಕೀ. ಐ ವಿಲ್ ಡು, ನಾನು ಫೋಲ್ಡರ್ 3 ಮಾಡ್ತೀನಿ ನೋಡಿ, ಅಥವಾ ಐ ವಿಲ್ ರಿಮೂವ್ ದ ಗಣೇಶ್ ಫೋಲ್ಡರ್. ಟು ರಿಮೂವ್ ಕಂಟ್ರೋಲ್ ಎಕ್ಸ್, ಟು ಕಾಪಿ ಕಂಟ್ರೋಲ್ ಸಿ. ನಾನೀಗ ಎಸ್ ಐ ವಿಲ್ ರಿಮೂವ್ ದ select the Ganesh and control X. Now I applied cut and go to some folder del and press control V. control V ಅನ್ನು ಪ್ರೆಸ್ ಮಾಡುವಂಥದ್ದು. ನಾನು ಕಂಟ್ರೋಲ್ ಪ್ಲಸ್ ವಿ ಪ್ರೆಸ್ ಮಾಡಿದ ಕೂಡಲೇ ಅದಿಲ್ಲಿಗೆ ಪೇಸ್ಟ್ ಆಗಿರುವಂಥದ್ದು. ಸಿನ್ಸ್ ಐ ಕಟ್ ದಟ್ ಆಲ್ಸೋ ರಿಮೂವ್. ಇದು ಈ ರೀತಿ ನೀವು ಏನು ಮಾಡಿರುವಂಥದ್ದು, ಫೈಲನ್ನು ಕಟ್ ಆ್ಯಂಡ್ ಪೇಸ್ಟ್ ಮಾಡಿರುವಂಥದ್ದು. ನೆಕ್ಸ್ಟ್ ವಿಲ್ ಸಿ ದ ಡಿಲೀಟ್ ಆಪರೇಷನ್ಸ್. ಸಿ ಐ ಡಿಲೀಟ್, ನಿಮಗೆ ಬೇರೆ ಆಪ್ಷನ್ಸ್ ಇದೆ, ಕ್ಲಿಕ್ ಮಾಡಿಕೊಳ್ಳಿ. ಡಿಲೀಟ್ ಮಾಡೋದು ನಾನು ಆಗಲೇ ಹೇಳಿದ್ದೀನಿ, ಡಿಲೀಟ್ ಮಾಡಿದ್ರೆ ನೀವು ರೀಸೈಕಲ್ ಬಿನ್ಗೆ ಮೂವ್ ಆಗುತ್ತೆ. ಕ್ಲಿಕ್ ಫೈಲ್ ಡಿಲೀಟ್ ಆಪರೇಷನ್. ಎಸ್ ಯು ಕ್ಯಾನ್, ಹಿಯರ್ ಯು ಕ್ಯಾನ್ ಸಿ ಡಿಲೀಟ್. ಎಸ್ ಡಿಲೀಟೆಡ್. ವಿ ವಿಲ್ ಸಿ ದ್ಯಾಟ್ ನೀವು ರೀಸೈಕಲ್ ಬಿನ್ ಓಪನ್ ಮಾಡಿದರೆ ಇಲ್ಲಿ ಗಣೇಶ್ ಫೋಲ್ಡರ್ ಇರುವಂಥದ್ದು, ಇಲ್ಲಿಗೆ ಇರುವಂಥದ್ದು. ನೆಕ್ಸ್ಟ್ ಒನ್ ಮೋರ್ ಥಿಂಗ್ ಯು ಕ್ಯಾನ್ ಪರ್ಫಾರ್ಮ್ ಈಸ್ ಯೂಸಿಂಗ್ ರೈಟ್ ಕ್ಲಿಕ್. ಯು ಕ್ಯಾನ್ ಡಿಲೀಟ್ ಇಟ್ ಆಲ್ಸೋ. ಐ ವಿಲ್ ಗೋ ವಿತ್, ನನಗೆ ಇಲ್ಲಿಂದ ಡಿಲೀಟ್ ಮಾಡ್ತೀನಿ. ಎಸ್ ರೈಟ್ ಕ್ಲಿಕ್ ಡಿಲೀಟ್. ಎಸ್ ನೀವು ಡೈರೆಕ್ಟಾಗಿ ಬೇಕಾದ್ರೆ ಡಿಲೀಟ್ ಬಟನ್ ಕೂಡ ಒತ್ಬೋದು ಅಥವಾ ಪ್ರೆಸ್ ಮಾಡ್ಬೋದು. ಸಿ ದಟ್ ಈಸ್ ಸ್ಟೋರ್ಡ್ ಇನ್ ರಿಸೈಕಲ್ ಬಿನ್. ಐ ಮಿನಿಮೈಸ್ ದಿಸ್ ಆ್ಯಂಡ್ ಗೋ ಟು ರಿಸೈಕಲ್ ಬಿನ್. ನೀವು ಬೇಕಾದರೆ ಇದನ್ನು ಇಲ್ಲಿ ರಿಸ್ಟೋರ್ ಕೂಡ ಮಾಡ್ಬೋದು, ವಾಪಸ್ ಆ ಪೊಸಿಷನ್ಗೆ ಬರುತ್ತೆ. ಸಿ ದಟ್ ವಿಲ್ ಬಿ ರಿಸ್ಟೋರ್ಡ್. ಯು ಕ್ಯಾನ್ ಚೆಕ್ ಇಟ್ ಲೇಟರ್. ದಿಸ್ ಈಸ್ ದ ಡಿಲೀಟ್ ಆಪರೇಷನ್ಸ್ ವಾಟ್ ವಿ ಕ್ಯಾನ್ ಪರ್ಫಾರ್ಮ್. ದಿಸ್ ಅಬೌಟ್ ದ ಡಿಫ್ರೆಂಟ್ ಫೈಲ್ folder related operations. Now let us go with another topic, that is the mouse properties. All of us know that what is a mouse. Mouse is an input device which is used to interact with the items on screen. ನಿಮಗೆ ಮೌಸ್ ಎಲ್ಲಿ ಗೊತ್ತಿರುವಂಥದ್ದು, ನಾವು ಡೆಸ್ಕ್ಟಾಪ್ ಮೇಲೆ ಸ್ಕ್ರೀನ್ ಮೇಲೆ ನಾವು ಕಂಪ್ಯೂಟರ್ ಜೊತೆ ಇಂಟ್ರ್ಯಾಕ್ಟ್ ಮಾಡಬೇಕಾದ್ರೆ ಅಥವಾ ಯಾವುದೇ ಕಮಾಂಡ್ ಕೊಡಬೇಕಾದ್ರೆ ಯೂಸ್ ಮಾಡುವಂತಹ ಡಿವೈಸ್, ಇನ್ಪುಟ್ ಡಿವೈಸ್ ಮೌಸ್ ಆಗಿರುವಂಥದ್ದು. You can use, using mouse you can move the objects, you can open them, you can change them, you can throw them away. So many operations you can perform with the mouse. A mouse has typically 2 buttons. Standard, the traditional mouse 2 ಬಟನ್ ಇರುತ್ತೆ. ಒಂದು ಪ್ರೈಮರಿ ಬಟನ್ ಆ್ಯಂಡ್ ಒನ್ ಇಸ್ ದ ಸೆಕೆಂಡರಿ ಮೆಮರಿ. Usually left button is called as primary button and right button is called as secondary button.
ಯೂಶಲಿ ರೈಟ್ ಪ್ರೈಮರಿ ಬಟನನ್ನು ಅಥವಾ ಲೆಫ್ಟ್ ಬಟನನ್ನು ಸೆಲೆಕ್ಟ್ ಮಾಡೋಕ್ಕೆ ಯೂಸ್ ಮಾಡ್ತೇವೆ. ನಾವು ಲೆಫ್ಟ್ ಬಟನ್ ರೈಟ್ ಬಟನನ್ನು ಯೂಶ್ವಲಿ ಮೆನು ರಿಲೇಟೆಡ್ ಆಪರೇಷನ್ಸ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಇಫ್ ಯು ಡಬಲ್ ಕ್ಲಿಕ್ ಆನ್ ದ ಲೆಫ್ಟ್ ಬಟನ್, ದ ಪರ್ಟಿಕ್ಯುಲರ್ ಆಪ್ಷನ್ ವಿಲ್ ಬಿ ಓಪನ್. ನಾವು ಲೆಟ್ ಅಸ್ ಗೋ ವಿತ್ ದ ಚೇಂಜಿಂಗ್ ಮೌಸ್ ಪ್ರಾಪರ್ಟೀಸ್. ನೀವು ಮೌಸ್ ಪ್ರಾಪರ್ಟೀಸನ್ನು ಬೇರೆ ಯಾವ್ದು ಚೇಂಜ್ ಮಾಡ್ಬೋದು ನೋಡೋಣ. ಸಿ just all the settings or configuration related items are present in control panel. Just we have a brief overview to this, then again we have a demo on that. First go to control panel, then click on mouse item, click on the buttons tab. You can see on the screen ಅಲ್ಲಿ ನೀವು ನೋಡ್ಬೋದು. ಬಟನ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ do any one of these. You can swap the ಬಟನ್. ನೀವು ರೈಟ್ ಮತ್ತು ಲೆಫ್ಟ್ ಮೌಸ್ ಬಟನ್ ಆ್ಯಕ್ಷನ್ಸನ್ನು ಚೇಂಜ್ ಮಾಡ್ಬೋದು. ಬಟನ್ ಕಾನ್ಫಿಗರೇಷನ್ ಸ್ವಿಚ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಬಟನ್ಸ್ ಅಂತ ಕೊಟ್ಟರೆ ನಿಮಗೆ ಇದು ಅಪ್ಲೈ ಆದ ಕೂಡಲೇ ನಿಮ್ಮ ಲೆಫ್ಟ್ ಬಟನ್ ರೈಟ್ ಬಟನ್ಗೆ ವರ್ಕ್ ಮಾಡೋಕ್ಕೆ ಶುರು ಮಾಡುತ್ತೆ. ಅದೇ ರೀತಿ ರೈಟ್ ಬಟನ್ ಲೆಫ್ಟ್ ಬಟನ್ನ ಆಪರೇಷನ್ಸ್ ಮಾಡುವಂಥದ್ದು. ನೆಕ್ಸ್ಟ್ ಸೆಕೆಂಡ್, ಟು ಚೇಂಜ್ ಹೌ ಕ್ವಿಕ್ಲಿ ಯು ಮಸ್ಟ್ ಕ್ಲಿಕ್ ದ ಬಟನ್. ನಿಮ್ಮ ಕ್ಲಿಕ್ಕಿಂಗ್ ಫಾಸ್ಟ್ ಆಗಬೇಕು ಅಂತಂದರೆ ಯು ಕ್ಯಾನ್ ಚೇಂಜ್ ಮಾಡ್ಕೊಳ್ಬೋದು. ಯು ಕ್ಲಿಕ್ ಆನ್ ದ ಡಬಲ್ ಕ್ಲಿಕ್ ಸ್ಪೀಡ್, ಯು ಕ್ಯಾನ್ ಇವನ್ ಪರ್ಫಾರ್ಮ್. ಮೂವ್ ದ ಸ್ಲೈಡರ್, ಅದನ್ನು ನೀವು ಸ್ಲೋ ಟು ಫಾಸ್ಟ್, ಎಷ್ಟು ಸ್ಪೀಡ್ ಎಷ್ಟು ಸ್ಲೋ ಬೇಕು ನೀವು ಅದನ್ನು ಸ್ಲೈಡರ್ನ ಮೂವ್ ಮಾಡಿದರೆ ಆಯಿತು. ಟರ್ನ್ ಆನ್ ದ ಕ್ಲಿಕ್ ಲಾಕ್. ನೀವು ವಿಚ್ ಎನೇಬಲ್ಸ್, ನೀವು ಡ್ರ್ಯಾಗ್ ಮಾಡಬೇಕಾದ್ರೆ ಕ್ಲಿಕ್ ಮಾಡ್ಕೊಂಡು ಇರುವ ಅಗತ್ಯ ಇರಲ್ಲ. ವೆನ್ ಯು ವಾಂಟ್ ಟು ಡ್ರ್ಯಾಗ್ ಟು ಮೇಕ್ ಇಟ್ ಕ್ಲಿಕ್ಡ್, ಯು ಕ್ಯಾನ್ ಇವನ್ ಟರ್ನ್ ಆನ್ ಕ್ಲಿಕ್ ಲಾಕ್. ನೆಕ್ಸ್ಟ್ ಪಾಯಿಂಟರ್ಸ್ ಕೂಡ ನೀವು ಚೇಂಜ್ ಮಾಡ್ಬೋದು. ಅಗೇನ್ ಗೋ ಟು ದ ಪಾಯಿಂಟರ್ಸ್ ಟ್ಯಾಬ್ ದೇರ್ ಇನ್ ದ ಸೇಮ್ ಡೈಲಾಗ್ ಬಾಕ್ಸ್. ಯು ಕ್ಯಾನ್ ಪರ್ಫಾರ್ಮ್ ಗಿವ್ ಯು ಆಲ್ ಯುವರ್ ಪಾಯಿಂಟರ್ಸ್ ನ್ಯೂ ಲುಕ್. ನೀವು ಬೇರೆ ಬೇರೆ ಸ್ಕೀಮ್ ಮೇಲೆ ನೀವು ನ್ಯೂ ಲುಕ್ ಕೊಡ್ಬೋದು. ಅದೇ ರೀತಿ ನೀವು ಕಸ್ಟಮೈಸ್ ಕೂಡ ಮಾಡ್ಬೋದು. ಟು ಚೇಂಜ್ ಇಂಡಿವಿಜುವಲ್ ಪಾಯಿಂಟರ್ಸ್ ಅಂಡರ್ ಕಸ್ಟಮೈಸ್, ಕ್ಲಿಕ್ ದ ಪಾಯಿಂಟರ್ ಯು ವಾಂಟ್ ಟು ಚೇಂಜ್ ಇನ್ ದ ಲಿಸ್ಟ್ ಆ್ಯಂಡ್ ಬ್ರೌಸ್. ನೀವು ಬೇರೆ ಬೇರೆ ಶೇಪನ್ನು ಅಥವಾ ಕಸ್ಟಮೈಸ್ ಆಪ್ಷನ್ಸನ್ನು ಕೊಡ್ಬೋದು. ನೆಕ್ಸ್ಟ್ ಮೌಸರ್ ಪಾಯಿಂಟರ್ ವರ್ಕಿಂಗ್. Again go to the pointer options tab ಗೆ ಕ್ಲಿಕ್ ಮಾಡಿ and you change the speed at which pointer should move. Under motion you can change, ನೀವು ಚೇಂಜ್ ಮಾಡ್ಬೋದು, ಸ್ಲೋ ಫಾಸ್ಟ್ ಮಾಡ್ಬೋದು. select the pointer speed, set it toward the slow or fast. To speed up the process of selecting choice, when a dialog box appears under snap, to select the automatically move pointer. ನೀವು ಪ್ರಾಸೆಸ್ ಸೆಲೆಕ್ಟ್ ಮಾಡಬೇಕಾದ್ರೆ ನೀವು ಸ್ಪೀಡಾಗಿ ಮಾಡಬೇಕು ಅಂತ ಹೇಳಿದ್ರೆ ಯು ಕ್ಯಾನ್ ಈವನ್ ಸೆಲೆಕ್ಟ್ ದ್ಯಾಟ್ ಆಟೋಮೆಟಿಕಲಿ ಮೂವ್ ದ ಪಾಯಿಂಟರ್ ಟು ದ ಡಿಫಾಲ್ಟ್ ಬಟನ್ ಇನ್ ದ ಡಯಲಾಗ್ ಬಾಕ್ಸ್. ದೆನ್ ಫೈನಲಿ ಕ್ಲಿಕ್ ಓಕೆ. ಎಲ್ಲ ಮಾಡಿದ ನಂತರ ಕ್ಲಿಕ್ ಓಕೆ ಮಾಡಿ. ಇನ್ನೊಂದು ಮೌಸ್ ಪಾಯಿಂಟರ್ಸ್ ನೀವು ಚೇಂಜ್ ಮಾಡುವಂಥದ್ದು, ವಿಸಿಬಿಲಿಟಿ ಕೂಡ ಮಾಡ್ಬೋದು. ನೀವು ಡಿಸ್ಪ್ಲೇ ಪಾಯಿಂಟರ್ ಟ್ರೈಲ್ಸ್ ಚೆಕ್ ಬಾಕ್ಸ್, ನಿಮಗೆ ಯಾವಾಗಾದರೆ ಮೌಸ್ ಮೂವ್ ಆಗೋದನ್ನು ನೋಡಬೇಕಾದ್ರೆ ಯು ಕ್ಯಾನ್ ಇವನ್ ಡೂ ದ್ಯಾಟ್, ಟ್ರೈ ದ್ಯಾಟ್. ಆ್ಯಂಡ್ ಟು ಎನ್ಶೂರ್ ದ ಪಾಯಿಂಟರ್ ಡಸಂಟ್ ಬ್ಲಾಕ್ ಯುವರ್ ವ್ಯೂ, ಅದರ V1 ನಿಮಗೆ ಬ್ಲಾಕ್ ಮಾಡಬೇಡಿ ಅಂತ ಹೇಳಿದರೆ ಯು ಸಿಲೆಕ್ಟ್ ದ ಹೈಡ್ ಪಾಯಿಂಟರ್ ವೈಲ್ ಟೈಪಿಂಗ್, ಅದನ್ನು ಮಾಡ್ಬೋದು. ನೆಕ್ಸ್ಟ್ ವೀಲ್ ಸೆಟ್ಟಿಂಗ್ಸ್ ಕೂಡ ಮಾಡ್ಬೋದು. ಗೋ ಟು ದ ವೀಲ್ ಆಪ್ಷನ್ಸ್ ಟು ಸೆಟ್ ದ ನಂಬರ್ ಆಫ್ ಲೈನ್ಸ್ ದಟ್ ಸ್ಕ್ರೀನ್ ಶುಡ್ ಸ್ಕ್ರೋಲ್. ಎಷ್ಟು ಲೈನ್ ಎಷ್ಟು ಸ್ಕ್ರೋಲ್ ಮಾಡಬೇಕಾಗುತ್ತೆ ನಿಮಗೆ ಸ್ಕ್ರೋಲಿಂಗ್ ಆಪ್ಷನ್ಸ್ ಇರುವಾಗ. ದಟ್ ಈಸ್ ಕಾಲ್ಡ್ ಎಸ್ ನಾಚ್ ಆಫ್ ಮೌಸ್. ಯು ಕ್ಯಾನ್ ಸೆಟ್ ದ ನಾಚ್ ಆಫ್ ಮೌಸ್. ನಾಚ್ ಆಫ್ ಮೌಸನ್ನು ನೀವು ಸೆಟ್ ಮಾಡುವಂಥದ್ದು. ಯು ಕ್ಯಾನ್ ಇವನ್ ಸೆಟ್ ಎನಿ ನಂಬರ್ ಆಫ್ ಲೈನ್ಸ್ ಯು ವಾಂಟ್, ಆರ್ ಟು ಸ್ಕ್ರೋಲ್ ದ ಎಂಟೈರ್ ಸ್ಕ್ರೀನ್ ಅಂಡರ್ ವರ್ಟಿಕಲ್ ಸ್ಕ್ರೋಲಿಂಗ್. ವರ್ಟಿಕಲ್ ಸ್ಕ್ರೋಲಿಂಗಲ್ಲಿ ನೀವು ಎಂಟೈರ್ ಸ್ಕ್ರೀನ್ ಕೂಡ ಒಮ್ಮೆಗೆ ಸ್ಕ್ರೋಲ್ ಮಾಡ್ಬೋದು, ಅದನ್ನು ನೀವು ಹೈಲೈಟ್ ಮಾಡ್ಬೋದು ಎಷ್ಟು ಲೈನ್ಸ್ ಬೇಕು ಅಥವಾ ಎಂಟೈರ್ ಸ್ಕ್ರೀನ್. ಇಫ್ ಯುವರ್ ಮೌಸ್ ಎಗೇನ್ ಹೊರಿಜಾಂಟಲ್ ಸ್ಕ್ರೋಲಿಂಗ್ ಬರಬೇಕಾದ್ರೆ ಎಷ್ಟು ಕ್ಯಾರೆಕ್ಟರ್ ಸ್ಕ್ರೋಲ್ ಆಗಬೇಕು ಅಷ್ಟನ್ನು ನೀವು ಸೆಟ್ ಮಾಡ್ಬೋದು. ಅಷ್ಟು ಮಾಡಿ ದೆನ್ ಕ್ಲಿಕ್ ಓಕೆ. ಇಫ್ ಯು ಡೂ ದ್ಯಾಟ್, that will be set. See, these are the different mouse properties. Let us have a demo on that also. See, as I told, go to control panel. To go to control panel, click on start. ಅಲ್ಲಿ ನೀವು in the right pane control panel and click on the mouse options. Here mouse click ಮಾಡ್ತಿದ್ದೀನಿ. You can have the different mouse properties. First button, switch primary and secondary memory. ಕ್ಲಿಕ್ ಮಾಡಿದ ಕೂಡಲೇ ಈಗ ನಿಮ್ಮ ಮೌಸಲ್ಲಿ ಲೆಫ್ಟ್ ಬಟನ್ ರೈಟ್ ಆಗಿದೆ, ರೈಟ್ ಬಟನ್ ಲೆಫ್ಟ್ ಆಗಿರುತ್ತೆ, ಕ್ಲಿಕ್ ಮಾಡಿಕೊಡ್ಬೋದು. ನೆಕ್ಸ್ಟ್ ನೀವು
ಡಬಲ್ ಕ್ಲಿಕ್ ಸ್ಪೀಡನ್ನು ನೀವು ಚೇಂಜ್ ಮಾಡ್ಬೋದು ನೋಡಿ, ಯು ಕ್ಯಾನ್ ಸಿ ಇಟ್ ಈಸ್, ಅಥವಾ ನೀವು ಟರ್ನ್ ಆನ್ ಕ್ಲಿಕ್ ಲಾಕ್ ಕೂಡ ಟರ್ನ್ ಮಾಡ್ಬೋದು. ದಟ್ ಈಸ್ ವಾಟ್ ಈ ಮಾಡಿ ಫೈನಲ್ ನೀವು ಓಕೆ ಕೊಟ್ಟರೆ ಅದು ಅಪ್ಲೈ ಆಗುವಂಥದ್ದು. ನೆಕ್ಸ್ಟ್ ಯು ಕ್ಯಾನ್ ಈವನ್ ಗೋ ವಿತ್ ಪಾಯಿಂಟರ್ಸ್ ಆಪ್ಷನ್. ನಿಮಗೆ ಇಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಇದೆ, ನೀವು ಸ್ಕೀಮ್ ಮೇಲೆ ಕೂಡ ನೀವು ಸೆಟ್ ಮಾಡ್ಕೊಳ್ಬೋದು, ಬೇರೆ ಬೇರೆ ಸ್ಕೀಮ್ ಮೇಲೆ ನೀವು ಸೆಟ್ ಮಾಡ್ಕೊಳ್ಬೋದು ನಿಮ್ಮ ಪಾಯಿಂಟರ್ ಆಪ್ಷನ್ಸನ್ನು, ಸಿಸ್ಟಮ್ ಸ್ಕೀಮ್, ಅಥವಾ ನೀವು ಇಂಡಿವಿಜುವಲ್ ಇವು ಕೂಡ ಸೆಟ್ ಮಾಡ್ಬೋದು. ಇಲ್ಲಿ ನಾರ್ಮಲ್ ಸೆಲೆಕ್ಟ್ ಮಾಡಿ ಯೂಸ್ ಡಿಫಾಲ್ಟ್ ಅಥವಾ ಚೇಂಜ್ ಮಾಡಬೇಕಾದ್ರೆ ಬ್ರೌಸ್ ಹೋಗಿ ನಿಮ್ಗೆ ಯಾವ ಆಪ್ಷನ್ಸ್ ಬೇಕಾಗುತ್ತೆ ಯು ಕ್ಯಾನ್ ಚೇಂಜ್ ಇಟ್. ಸಿ ಅದನ್ನು ಮಾಡಿ ನೀವು ಅಪ್ಲೈ ಓಕೆ ಕೊಡ್ಬೋದು. ನೆಕ್ಸ್ಟ್ ಒನ್ಸ್ ಅಗೇನ್ ಯು ಕ್ಯಾನ್ ಗೋ ವಿತ್ ದ ಪಾಯಿಂಟರ್ ಆಪ್ಷನ್ಸ್. ಇಲ್ಲಿ ನೀವು ಮೋಷನನ್ನು ಸ್ಪೀಡ್ ಅಥವಾ ಸ್ಲೋ ಮಾಡುವಂಥದ್ದು, ಅಗೇನ್ ಹೈಡ್ ಮಾಡುವಂಥದ್ದು, ಪಾಯಿಂಟರ್ ಟ್ರೈಲ್ಸನ್ನು ಕೂಡ ನೀವು ಡಿಸ್ಪ್ಲೇ ಮಾಡ್ಬೋದು. ಅದು ಪಾಯಿಂಟರ್ ಟ್ರೈಲ್ಸ್ ಕೊಟ್ಟ ಕೂಡಲೇ ಪಾಯಿಂಟರ್ ಮೂವ್ ಆದಾಗೆ ಯು ಕ್ಯಾನ್ ಸಿ. ನೆಕ್ಸ್ಟ್ ಯು ಕ್ಯಾನ್ ಈವನ್ ಗೋ ವಿತ್ ದ್ಯಾಟ್ ಪಾಯಿಂಟರ್ ಹೈಡ್ ಪಾಯಿಂಟರ್ ವೈಲ್ ಟೈಪಿಂಗ್ ಸೆಟ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ವೀಲ್ ಎಷ್ಟು ಲೈನ್ ನಿಮಗೆ ಸ್ಕ್ರೋಲ್ ಆಗಬೇಕು ಅದನ್ನು ಕೂಡ ನೀವು ಕೊಡ್ಬೋದು. ಇಲ್ಲಿ 4-5 ಎಷ್ಟು ಲೈನ್, ಒನ್ ಸ್ಕ್ರೀನ್ ಟೈಮ್ ಕೂಡ ಕೊಡುವಂಥದ್ದು. ಯಾವ ಸೆಟ್ಟಿಂಗ್ ಬೇಕಾಗುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಹೊರಿಜಾಂಟಲಲ್ಲಿ ಎಷ್ಟು ಹೊರಿಜಾಂಟಲ್ ಸ್ಕ್ರೋಲ್ ಮಾಡಬೇಕಾದ್ರೆ ಒಂದು ಸ್ಕ್ರೋಲಿಗೆ ಒಂದು ನಾಚಿಗೆ ಎಷ್ಟು ಕ್ಯಾರೆಕ್ಟರ್ಸ್ ಮೂವ್ ಆಗಬೇಕು ಅಂತ ಕೂಡ ನೀವು ಸೆಟ್ ಮಾಡ್ಕೊಳ್ಬೋದು. ಸಿ ಈಗ ವಿ ವಿಲ್ ಸೆಟ್ ಡಿಫಾಲ್ಟ್ ಅನ್ನು ಇಟ್ಕೊಳ್ಬೋಣ. ಇದೆಲ್ಲ ಮಾಡಿದ ನಂತರ ಅಪ್ಲೈ ಮಾಡಿದರೆ ದಟ್ ವಿಲ್ ಬಿ ಅಪ್ಲೈ ಟು ಯುವರ್ ಮೌಸ್. This is the way in which you can perform the mouse properties or set the mouse properties. Yes, we are at the end of this particular session, and we have a revision once what we discussed in this particular. In the folders, now folders meaning ತಿಳ್ಕೊಂಡಿದ್ದೀವಿ, ಅದರ ಜೊತೆಗೆ ಬೇರೆ ಬೇರೆ ಫೋಲ್ಡರ್ ಆಪರೇಷನ್ಸ್ ಡಿಪೆಂಡಿಂಗ್ ಆನ್ ಡಿಫ್ರೆಂಟ್ ವೇಸ್. ಕ್ರಿಯೇಟ್ ಮಾಡುವಂಥದ್ದು 3 ways, ರೀನೇಮ್ ಮಾಡುವಂಥದ್ದು, ಅದೇ ರೀತಿ ಕಟ್ ಕಾಪಿ ಪೇಸ್ಟ್ ಕೂಡ ಮಾಡಿದ್ದೀವಿ ಯೂಸಿಂಗ್ Control X, Control V, Control P, Control V, and we have even deleted the folders. ಆ್ಯಂಡ್ ಮೌಸ್ ಪ್ರಾಪರ್ಟೀಸ್ ನಾವು ಅದರ ಮೌಸ್ ಅದರ ಏನು ತಿಳ್ಕೊಂಡಿದ್ದೀವಿ, ಅದರ ಜೊತೆಗೆ ಪ್ರಾಪರ್ಟೀಸ್ ಬಟನ್ ವರ್ಕಿಂಗ್ ಹೇಗೆ ಮಾಡುವಂಥದ್ದು, ಪಾಯಿಂಟರ್ ಅಪೇರೆನ್ಸ್ ಅಂತ ಚೇಂಜ್ ಮಾಡುವಂಥದ್ದು ಯಾವ ರೀತಿ, ಅದೇ ರೀತಿ ಪಾಯಿಂಟರ್ ವರ್ಕಿಂಗನ್ನು ಚೇಂಜ್ ಮಾಡುವಂಥದ್ದು ಯಾವ ರೀತಿ, ಟೋಟಲಿ ವೀಲ್ ಸೆಟ್ಟಿಂಗ್ಸನ್ನು ಚೇಂಜ್ ಮಾಡುವಂಥದ್ದು. ಸಿ ನಿಮಗೆ ಇದು ಅರ್ಥ ಆಗಿ ನಾನು ತಿಳ್ಕೊಳ್ತೇನೆ. ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ವಿಲ್ ಮೀಟ್ ಇನ್ ನೆಕ್ಸ್ಟ್ ಸೆಷನ್. ಥ್ಯಾಂಕ್ ಯು.